ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 26 ಡಿಸೆಂಬರ್ 2024 ನಿಫ್ಟಿ 50ನಲ್ಲಿ ಏನಾಯಿತು, BSEನಲ್ಲಿ ಏನಾಯಿತು, ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಬರೋಣ ಬನ್ನಿ. ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 22.55 ಪಾಯಿಂಟ್ಸ್ಗಳ ಒಂದು ಸಣ್ಣ ಏರಿಕೆ ತೋರಿಸಿ 23,750.20 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಅದೇ ರೀತಿ BSE ಸೆನ್ಸೆಕ್ಸ್ ನೋಡೋದ್ರೆ ಹೆಚ್ಚು ಕಡಿಮೆ ಒಂದು ಫ್ಲಾಟ್ ಡೇ ಅಂತಲೇ ಹೇಳ್ಬೋದು. ಎರಡನ್ನೂ BSE ಮತ್ತು ನಿಫ್ಟಿ ಕ್ಲೋಸ್ ಆಗಬೇಕಾದ್ರೆ ಸುಮಾರು 78,472.48 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಹಾಗೆ ನಿಫ್ಟಿ 50ನಲ್ಲಿ ಅವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆ ಆಗಿದೆ ಅಂತ ನೋಡಿದ್ರೆ ಅಡಾನಿ ಪೋರ್ಟ್ಸ್ನು 5.22% ಅಂದರೆ ₹61.75 ಏರಿಕೆ ಆಗಿದೆ ಪ್ರತಿಯೊಂದು ಶೇರ್ಲಿ. ಹಾಗೆ ಮಹೇಂದ್ರ ಆ್ಯಂಡ್ ಮಹೇಂದ್ರ, SBI ಲೈಫ್ ಇನ್ಶೂರೆನ್ಸ್, ಶ್ರೀರಾಮ್ ಫಿನಾನ್ಸ್ ಲಿಮಿಟೆಡ್, ಮಾರುತಿ ಸುಜುಕಿ ಇಂಡಿಯಾ ಶೇರ್ಸ್ಗಳು, ಭಾರತ್ ಪೆಟ್ರೋಲಿಯಂ, ಸನ್ ಫಾರ್ಮಾ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ. ಹಾಗೆ ಅಡಾನಿ ಎಂಟರ್ಪ್ರೈಸ್ನಲ್ಲೂ ಇವತ್ತು ನೋಡ್ಬೋದು ಒಂದು ₹27.80 ಅಷ್ಟು ಏರಿಕೆ ಆಗಿದೆ. ಹಾಗೆ ಬಜಾಜ್ ಆಟೋ, ಸಿಪ್ಲಾ, ಭಾರತಿ ಏರ್ಟೆಲ್, ಭಾರತ್ ಎಲೆಕ್ಟ್ರಾನಿಕ್ಸ್, ಟ್ರೆಂಟ್, ಟಾಟಾ ಮೋಟರ್ಸ್, ಹಾಗೆ HDFC ಲೈಫ್, ಅಲ್ಟ್ರಾಟೆಕ್ ಸಿಮೆಂಟ್, ಕೋಲ್ ಇಂಡಿಯಾ, ONGC, ಬ್ರಿಟಾನಿಯಾ ಇಂಡಸ್ಟ್ರೀಸ್, ಹೀರೋ ಮೋಟರ್ ಕಾರ್ಪ್, ಅಪೋಲೋ ಹಾಸ್ಪಿಟಲ್ಸ್, ಹಾಗೆ ಇಂಡಾಲ್ಕೋ ಇಂಡಸ್ಟ್ರೀಸ್, ಕೋಟಕ್ ಬ್ಯಾಂಕ್, HCL ಟೆಕ್ನಾಲಜೀಸ್, ಐಚಾರ್ಸ್ ಮೋಟರ್ಸ್ಗಳ ಶೇರ್ಸ್ಗಳಲ್ಲಿ ಇವತ್ತು ಏರಿಕೆಯಾಗಿದೆ. ಹಾಗೆ IPO ನೋಡೋದಾದರೆ ಯೂನಿಮೆಕ್ ಏರೋಸ್ಪೇಸ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಲಿಮಿಟೆಡ್ ಇವತ್ತು ಇದು ಕ್ಲೋಸ್ ಆಯಿತು. ಸುಮಾರು 5 ಪಟ್ಟಷ್ಟು ಇದು ರಿಟೇಲ್ ಕ್ಯಾಟಗರಿನಲ್ಲಿ ಸಬ್ಸ್ಕ್ರಿಪ್ಷನ್ಸ್ ಆಗಿ ಕ್ಲೋಸ್ ಆಗಿದೆ. ಹಾಗೆ ಹೊಸದು ಅನ್ಯ ಪಾಲಿಟೆಕ್ ಆ್ಯಂಡ್ ಫರ್ಟಿಲೈಸರ್ಸ್ ಲಿಮಿಟೆಡ್, ಇದು ಪ್ರೈಸ್ ರೇಂಜ್ ತುಂಬ ಚೆನ್ನಾಗಿದೆ, ₹13 ₹14 ಇದೆ, ತುಂಬ ಲೋ ಪ್ರೈಸ್ ಇದೆ ಪ್ರೈಸ್ ರೇಂಜ್. ಹಾಗೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ₹130,000 ಕೇಳ್ತಾ ಇದ್ದಾರೆ. 26ನೇ ತಾರೀಕು ಡಿಸೆಂಬರ್ ಇವತ್ತು ಓಪನ್ ಆಗಿರೋದು. 30 ಡಿಸೆಂಬರ್ 2024 ಇದು ಕ್ಲೋಸ್ ಆಗುತ್ತೆ. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರೂ ತುಂಬ ಧನ್ಯವಾದ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರೂ ತುಂಬ